ಸೊ ಒಂದು ಇಂಡಿವಿಜುವಲ್ ಸ್ಟೆಮ್ಮು ಬೇಸ್ ನೋಡಿದರೆ ಕೆಂಪು ಬಣ್ಣ ಇರುತ್ತೆ ನೋಡಿ ಎಲ್ಲದರಲ್ಲೂ ಬೇಸು. ಆಮೇಲೆ ಇದು ಹೊಸ ಗಿಡ ಆಗಿರ್ಬೇಕಲ್ವ ಇದು? ಅಲ್ಲ, ಹಳೆದೇ ಟ್ರಿಮ್ ಆಗಿರೋದು. ಒಟ್ಟು so very long leaves, individual leaves. That the stem is little bit flat. ಚಪ್ಪಟೆ ರೌಂಡ್ ಅಲ್ಲ ಇದು. ಸೊ ಇದ್ರಲ್ಲಿ ಗೊತ್ತಾಗಬೇಕು. ಮತ್ತು ಈ ಜಾಯಿಂಟಲ್ಲಿ ನೋಡು ಕೆಂಪು ಬಣ್ಣ ಇದೆ ಇಲ್ಲಿ. ಇದು ಏನು ಲಿಗುಲ್ಲು, ಕೆಂಪು ಬಣ್ಣ. ಇದರಲ್ಲೂ ಸ್ಟೆಮ್ಮಲ್ಲೂ ಇಲ್ಲೆಲ್ಲ ಡಾರ್ಕ್ ಕಲರ್ ಇದೆ ನೋಡಿದು. ಸೊ ನಾವು ಐಡೆಂಟಿಫಿಕೇಷನ್ಗೆ ಡಾರ್ಕ್ ಕಲರು ಇದರಲ್ಲಿ ಈ ಲಿಗುಲ್ ಪಾರ್ಟ್ ಇದು ಈ ಭಾಗ ಕೆಂಪು, ಆಮೇಲೆ ಸ್ವಲ್ಪ ಫ್ಲ್ಯಾಟು. ಓಕೆ, ಎಲೆ ಉದ್ದುದ್ದ. ಆಮೇಲೆ ಎಲೆ ಡೈರೆಕ್ಟಾಗಿ ಬುಡದಿಂದ ಹೊರಡೋದಿಲ್ಲ, ಅದು ಇದ್ರದ್ದು ಸ್ಟೆಮ್ಮಿಂದಲೇ ಬರೋದು. ಸ್ಟೆಮ್ ಬರುತ್ತೆ, ಸ್ಟೆಮ್ಮಲ್ಲೇ ಲೀವ್ಸ್ ಇರೋದು, ಬೇಸಿಂದ ಡೈರೆಕ್ಟ್ ಎಲೆ ಹೇಳೋದಿಲ್ಲ. ಗೊತ್ತಾಯ್ತಲ್ಲ ಐಡೆಂಟಿಫಿಕೇಷನ್ಗೆ. ಆಮೇಲೆ ಎಲ್ಲ 5 ಅಡಿ 6 ಅಡಿ ಈಚ್ ಇಂಡಿವಿಜುವಲ್ ಸ್ಟೆಮ್ಮು ಅಥವಾ ಕಲ್ಮು. ಒಂದು ಅಡಿ ಮೇಲೆ ಲೀಫು. ಚೆನ್ನಾಗಿರೋ ಎತ್ತರದ್ದು ಇದು ಇಲ್ಲಿದೆ ನೋಡಿ ಸ್ಟೆಮ್ಮು. ಟಾಲೆಸ್ಟ್ ಅಂದರೆ ಇದು. ಮತ್ತು ಸೈಡಿಂದ 2ನೇ ಸ್ಟೆಮ್ ಎಮರ್ಜ್ ಆಗಿದೆ ಇಲ್ಲಿ. ಅಲ್ಲ ಎಲೆನಾ ಇದು? ಇದು ಹೊಸ ಸ್ಟೆಮ್ ಅಲ್ಲನಾ ಇದು? ಸರ್ ಈ ಥರ ಬರ್ತೈತೆ ನೋಡಿ, ಬ್ರಾಂಚ್ ಆಗುತ್ತಲ್ಲ? ಬ್ರಾಂಚಿಂಗು. ಇಲ್ಲಿ ಕಾಣುತ್ತೆ ನೋಡಿ ಇದರಲ್ಲಿ. ಸರ್ ಇದರಲ್ಲಿ ಇಲ್ಲಿ ಕರೆಕ್ಟಾಗಿ ಗೊತ್ತಾಗುತ್ತೆ ಸರ್. ಇಲ್ಲಿ ಎಸ್. ಸೊ ಇಲ್ಲಿಂದ ಸ್ಪ್ಲಿಟ್ಟಾಗಿ 2 ಸ್ಟೆಮ್ ಬಂತು. ಒಂದು ಸೈಡಲ್ಲಿ ಬಂದು ಗಿಡ್ಡಕ್ಕೆ ಸ್ವಲ್ಪ ಇದು ಮೇಯ್ನು ಇದು ಕಲ್ಮು. ಮೇಲೆ ಹೋಗ್ತಾ ಹೋಗ್ತಾ ಸೈಡಲ್ಲಿ ಒಂದೊಂದು ಬಿಡ್ತಾ ಹೋಗುತ್ತೆ ಎಕ್ಸ್ಟ್ರಾ ಕಲ್ಮು ಬಿಡ್ತಾ. ಸೈಡ್ ಬ್ರಾಂಚ್ ಅಂತ ಅದು ಕಲ್ಮು ಒಂದೇ ಅಲ್ವ, ಬುಡದಿಂದ ಬರೋದಲ್ವ? ಸೈಡಿಂದ ಬ್ರಾಂಚ್. ಬ್ರಾಂಚ್ ಅಂತ ಅದಕ್ಕೇನೋ ವರ್ಡ್ ಇರುತ್ತೆ. ಎನಿವೆ.